ಹಾಕಲಕ್ಕಿಂತ ಮುಂಚೆ ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ ಅನ್ನೋದು ಓದಿ ಹೇಳಿದ್ದಾರೆ. ಅದ್ರಲ್ಲಿ ಏನಾದರೂ ಇದ್ರೆ ಗ್ರಾಮಸ್ಥರು ಚರ್ಚೆ ಮಾಡ್ಬೋದು. ನೋಡ್ರಿ, ಯಾರಾದ್ರೂ ಫಲಾನುಭವಿಗಳಿಗೆ ಮನೆ ಫಲಾನುಭವಿಗಳಿಗೆ ಹಣ ಬರದೇ ಇದ್ರೆ ಅಥವಾ ನಿಮಗೆ ಇಲ್ಲಿ ಲೆಕ್ಕದಲ್ಲಿ ತೋರಿಸದೆ ಹಣನೇ ಬರದೇ ಇದ್ರೆ ಗೊಂದಲಗಳಿದ್ರೆ ನೀವು ಇಲ್ಲಿ ನೇರವಾಗಿ ಚರ್ಚೆ ಮಾಡಬಹುದು, ದಾಖಲಾತಿಗಳನ್ನು ಪರಿಶೀಲನೆ ಮಾಡಬಹುದು. ಹೌದು, ಬಾವಿ ಬೇಸಿಗೆ ನೀರಿರೋದು ಮಳೆಗಾಲದಲ್ಲಿ ನೀರಿಲ್ಲ ಅಂತ ಅಲ್ಲಿ ಮೇಡಮ್ ಮಾತಾಡ್ತಿದಾರಲ್ಲ, ಹಂಗೇನಾಗಲ್ಲ ಬಿಡ್ರಿ, ಹಂಗೇನಾಗಲ್ಲ ಬಿಡ್ರಿ, ಅಷ್ಟೆಲ್ಲ ತಲೆ ಈಗ ಯಾರಾದ್ರೂ ಫಲಾನುಭವಿ ನಿಮಗೆ ಫಲಾನುಭವಿಗಳಿಗೆ ಯಾರಿಗಾದ್ರೂ ಬಾವಿಗೆ ಹೋಗೋದಕ್ಕೆ ಯಾರಾದ್ರೂ ಅಡೆತಡೆ ಮಾಡಿದಾರ? ನೀವು ಮಾಡ್ರಿ, ನೀವು ಮಾಡ್ರಿ, ಆಯ್ತು. ಯಾರಿಗೆ ನೀರಿಲ್ಲ, ಹಂಗಾಗಿ ನಮ್ಮ ಇವರು ಮಾಜಿ ಉಪಾಧ್ಯಕ್ಷ ಸೋಷಿಯಲ್ ಆಡಿಟರ್ ಯಾರು ಬಾವಿ ನೀರಿಲ್ಲ ಅಂತ ಹಂಗಾಗಿ ಹಳೆ ಬಾವಿನ ವಿಸಿಟ್ ಮಾಡಿದ್ದೀರಾ? ನೀರಿದೆಯಾ? ಬಳಸ್ಬೋದಾ ನೀರನ್ನ? ಬಳಕೆ ಆಗ್ತಾ ಇದೆ. ಮಾಡಬೇಕಲ್ಲ ಫಲಾನುಭವಿಗಳ. ಅಲ್ಲ, ನೀವು ಒಂದು ತಗೋಬಾರಪ್ಪ. ಈಗ ನೀರು ಅವಶ್ಯಕತೆ ಇದ್ರೆ ನಮಗೆ ನಾಳೆ ಕಟ್ಟೆ ಪ್ರಾಬ್ಲಮ್ ಆಗಿದೆ. ನೀರಿದೆ, ಬಳಸ್ಬೋದು. ಸಮುದಾಯ ಅಲ್ಲಲ್ಲ, ಹಂಗೆ ಹೇಳಕ್ ಬರಲ್ಲ. ಸಮುದಾಯ ಬಾವಿ ಈಗ ನಾವೇನು ಬಳಕೆ ಆಗ್ತಾ ಇಲ್ಲ ಅಂತಿಲ್ಲ. ಎಷ್ಟು ಮನೆ ಇದೆ ನೋಡಿ, ಅದು ಕೆಳಗಡೆ ಎಷ್ಟು ಮನೆಗಳಿದೆ ಬಳಕೆ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ಬೋದು ಬಿಟ್ರೆ ಆ ಮನೆಯವ್ರು ಬಂದು ಹೇಳ್ತಿದ್ದಾರೆ ನಮಗೆ ಬೇಡ ಅಂತ ಹೇಳಿ. ಹೊರಗಡೆ ಹೇಳ್ಬೋದು, ನಾಳೆ ನೀವು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ಮನೆಯವ್ರು ಬಂದು ನಾವು ಹೇಳ್ಬೇಕು ನಮಗೆ ಇಲ್ಲಿ ಬಾವಿ ಇಲ್ಲ ಅಂತ ಹೇಳಿದ್ರೆ ನಾವು ನೀರು ಯೂಸ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಸೋಷಿಯಲ್ ಆಡಿಟಲ್ಲಿ ಏನು ಚರ್ಚೆ ಆಗುತ್ತೆ, ಒಂದು ಕಾಮಗಾರಿ ಅದು ಸೂಟೇಬಲ್ ಆಗಿದೆಯಾ? ಬಾವಿ ಆಗಿದೆ, ದುಡ್ಡನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಬಾವಿ ಆಗಿದ್ದ ಬಾವಿಗೆ ಯಾರಾದ್ರೂ ಬೇಲಿ ಹಾಕೊಂಡಿದ್ದಾರಾ? ಇಲ್ಲ. ಬಾವಿ ನೀರನ್ನ ತೆಗೆಯೋದಕ್ಕೆ ಯಾರಾದ್ರೂ ಏಕ ವ್ಯಕ್ತಿ ಅಲ್ಲಿ ಸಮುದಾಯ ಅಂತ ದುಡ್ಡು ಹಾಕಿರೋದ್ರಿಂದ ಏಕ ವ್ಯಕ್ತಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ? ಇಲ್ಲ. ಕಾಮಗಾರಿ ಸೂಟೇಬಲ್ ಆಗಿದೆ, ಹಣ ಸದ್ವಿನಿಯೋಗ ಆಗಿದೆ, ಬಳಸೋದು ಬಿಡೋದು ಅಲ್ಲಿನ ಫಲಾನುಭವಿಗಳಿಗೆ ಬಿಟ್ಟಿರೋದು. ನಾವು ಈಗ ನೀವು ಬಳಸ್ಕೋಬಹುದು, ಮ್ಯಾನ್ಯುವಲ್ ಹೋಗಿ ನೀರನ್ನ ಎತ್ಕೋಬಹುದು ನೀವು. ಅರ್ಥ ಆಗ್ತಿದ್ಯಾ? ಬಾವಿಯನ್ನ ಸಮುದಾಯ ಬಾವಿಯನ್ನು ಬಳಸೋದಕ್ಕೆ ಯಾವುದು ತೊಂದರೆ ಇಲ್ಲ. ಈಗ ನಿಮಗೆ ಏನಾದ್ರು ತೊಂದರೆ ಮಾಡಿದ್ರೆ ತೊಂದರೆ ಆಗಿದೆ, ಬಳಕೆ ಆಗ್ತಾ ಇಲ್ಲ ಅಷ್ಟೇ. ಬಳಕೆ ಮಾಡ್ಕೊಳ್ಳಿ, ಸಮುದಾಯ ಮಾಡ್ಕೋಬಹುದು, ಅನುಭವ ಮಾಡ್ಕೊಳ್ಳಿ. ಈಗ ಅವ್ರು ಮಾಡ್ಕೊಂಡಿಲ್ಲ, ನೀವು ಮಾಡ್ಕೊಳ್ಳಿ. ಅಲ್ಲ, ಈಗ ಮನೆಗೆ ತಗೋಬಹುದು, ವೋಟ್ ಹಾಕಕ್ ಬರಲ್ಲ, ಪರ್ಮಿಷನ್ ಇಲ್ಲ, ನೀವು ಹೇಳ್ಕೊಬೇಕು, ಕೇಳ್ಕೊಳ್ಳಿ. ಸರಿ ಆಯ್ತಾ? ಪೇಮೆಂಟ್ ಆಗಿದೆ ಹೇಗೆ?
ಅಲ್ಲ ಏನಿಹೋ ಈಗ 20,800 ರೂಪಾಯಿ ಯಾವುದು ಕಟ್ಟುಮಂದ್ರೆ ಗ್ರಾಮ ಗೊತ್ತಿಲ್ಲ ವಿಜಯಲಕ್ಷ್ಮಿ ಆಗ್ತಿಲ್ಲ 27,800 ರೂಪಾಯಿ 10,744 ರೂಪಾಯಿ ಅಲ್ಲ ಇನ್ನು ಕೊಡೋದಿದೆ ಕೊಡಬೇಕು. ಅದಕ್ಕೆ ಅಲ್ಲ ಅದು ಇನ್ನೊಂದು ಐಡಿಯಾ ಮಾಡ್ಕೋಬಹುದು. ಪಂಚಾಯತಿಯರು ಈಗ ನೀವೇನು ಕಾಮಗಾರಿ ಅಕುಶಲ ಕೂಲಿ ಸಾಮಗ್ರಿ ಅಂತ ಎಲ್ಲ ಹಾಕ್ತಿರಲ್ಲ, ಇಲ್ಲಿಯವರೆಗೆ ಪಾವತಿಸಿರೋ ಮೊತ್ತ ಹಿಂದೆಲ್ಲೂ ಎಲ್ಲರೂ ಸೇರಿಸ್ಕೊಂಡು ಅದನ್ನು ಹಾಕೊಂಡ್ರೆ ಅವಾಗ ಡೌಟ್ ಬರಲ್ಲ. ಅದೊಂದು ನೆಕ್ಸ್ಟ್ ಇಯರ್ ಇಂದ ಮಾಡಿ. ಇಲ್ಲಿಯವರೆಗೆ ಎಷ್ಟು ಪಾವತಿ ಆಗಿದೆ ಅವತ್ತಿಗೆ ಟೋಟಲ್ ನಮ್ಗೆ ಈಗ ಏನಂತಂದ್ರೆ 10,000 ಪೇಮೆಂಟ್ ಇದೆಯಲ್ಲ, ಇನ್ನು 14,000 ಇದೆಯಾ ಕೊಡ್ತಿರೋ ಕೊಡ್ತಾರೆ ಅಂತಂದ್ರೆ ನಾವು ಅವ್ರಿಗೆ ಹೇಳ್ಬೋದು ಸರಿ ಬರ ಇದು ಇಲ್ಲಿಯವರೆಗೆ ಕಟ್ಟಿದ್ರೆ ಅವ್ರಿಗೆ ಆ ವರ್ಷಕ್ಕೆ ಕ್ಯಾರಿ ಆಗುತ್ತೆ ಜಮಾ ಮಾಡಿ. ನೀವು ಇದೇ ಕರಾವಳಿ ಸೇರಿಸಿದ್ರೆ ಕ್ಯಾರಿ ಆಗಲ್ಲ. ಹಿಂದಿನ ಆಡಿಟರ್ ಒಂದು 10,000 ಕೊಟ್ಟಿರ್ತೀರಿ, ಈಗ ಒಂದು 10,000 ಕೊಟ್ಟಿರ್ತೀರಿ, ಅವಾಗ ಟೋಟಲ್ ಮೊತ್ತ ಅಂತ ಮಾಡ್ಬೇಕು. ಉಳಿದಿರೋ ಮೊತ್ತ ಅಥವಾ ಸಾಲು ಇದು ಕೊಡ್ತಾರೆ ಖರ್ಚು ಆ ಥರದ್ದು ಏನಾದ್ರು ಕ್ಲಾರಿಫೈ ನಾವು ಸಹ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ ಅದು ದಾಖಲಾತಿ ಪರಿಶೀಲನೆ, ಕಾಮಗಾರಿ ಸ್ಥಳ ಪರಿಶೀಲನೆ ಮತ್ತು ಕೂಲಿ ಕಾರ್ಮಿಕರ ಮನೆಗಳನ್ನು ಭೇಟಿ ಮಾಡಿದ್ದೀವಿ. ಅದರಲ್ಲಿ ಕಂಡುಬಂದಿರುವಂಥ ಉತ್ತಮ ಅಂಶಗಳು ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಸಹ ಏನು MB ರೆಕಾರ್ಡ್ ಆಗಿದೆ ಅದಕ್ಕೆ ಅನುಗುಣವಾಗಿ ಹಣ ಪಾವತಿ ಮಾಡಿರುವಂಥದ್ದು ನಮಗೆ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದಿರುತ್ತದೆ. ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಂಡುಬಂದಿರುವಂಥ ಗುಣಾತ್ಮಕ ಅಂಶಗಳು ಅಂತ ಅಂದ್ರೆ ಕ್ರಿಯಾ ಯೋಜನೆ ಪ್ರತಿ ಎಲ್ಲರಿಗೂ ಗೊತ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತಿನ ಗ್ರಾಮ ಸಭೆಯಲ್ಲಿ ಕೊಡಿ, ಇವತ್ತು ಯಾವುದಾದ್ರೂ ಒಂದು ಕಾಮಗಾರಿಗಳನ್ನ ಪಟ್ಟಿನ ಸೇರಿಸ್ಬಿಟ್ಟು ನಾಳೆ ಹೋಗಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಅಂತಾನೆ ಒಂದು ವಿಶೇಷ ಗ್ರಾಮ ಸಭೆ ಆಗುತ್ತೆ. ಅಲ್ಲಿ ಕಾಮಗಾರಿಗಳನ್ನ ತಗೊಂಡು ಅದು ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಆದ್ಮೇಲೆ ಕಾಮಗಾರಿಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಈಗ ಓದಿರುವಂತ ಎಲ್ಲಾ ಕಾಮಗಾರಿಗಳು ಸಹ ಕ್ರಿಯಾ ಯೋಜನೆ ಅನುಮೋದನೆ ಆಗಿದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಬೇಕು ಅಂತಿದೆ. ಅದರಲ್ಲಿ ತಾಂತ್ರಿಕ ಮಂಜೂರಾತಿ ಮತ್ತೆ ಆಡಳಿತಾತ್ಮಕ ಮಂಜೂರಾತಿ ಇರಬೇಕು ಅಂತ ಇದೆ. ಅದನ್ನ ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿ ಪ್ರಾರಂಭ ಪತ್ರನ ನಿರ್ವಹಿಸಿರುತ್ತಾರೆ. ಇನ್ನು ಯಾರ್ಯಾರು ಕೆಲಸ ಬೇಕು ನಮಗೆ ಅಂತ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನ ಕೊಡ್ಬೇಕು ಅಂತ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಸೊ 1 ವರ್ಷದ ಅವಧಿಯಲ್ಲಿ ಏನು ಕೆಲಸಗಳನ್ನ ಮಾಡಿದರೆ ಅವರು ನಮಗೆ ಕೆಲಸ ಬೇಕು ಅನ್ನೋದನ್ನ ಅರ್ಜಿಗಳನ್ನ ಕೊಟ್ಟಿರುವಂಥದ್ದು ಕಡತದಲ್ಲಿ ನಿರ್ವಹಣೆ ಆಗಿದೆ. ಅವರಿಗೆ ವೈಯಕ್ತಿಕ ನೋಟಿಸು ಮತ್ತೆ ಸಾರ್ವಜನಿಕ ನೋಟಿಸನ್ನ ಕೊಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. ಇನ್ನು ಕೆಲಸಕ್ಕೆ ಹೋಗಿರುವಂಥವ್ರು ಪ್ರತಿದಿನ NMR ಅಂತ ಕರಿತೀವಿ, ಅವರು ಹಾಜರಾತಿ ಹಾಕಿರುವಂಥ ಪ್ರತಿಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. MIS ಪ್ರತಿ ಅಂತಂದ್ರೆ ಆನ್ಲೈನ್ಗೆ ಅವರು ಎಷ್ಟು ದಿನಗಳ ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅನ್ನೋದನ್ನ ಆನ್ಲೈನ್ಗೆ ಎಂಟ್ರಿ ಮಾಡ್ತಾರೆ. ಸೊ ಅದನ್ನು ಕಡತದಲ್ಲಿ ನಿರ್ವಹಣೆ ಆಗಿದೆ. ಅಳತೆ ಪುಸ್ತಕದ ಜೆರಾಕ್ಸ್ ಪ್ರತಿ. ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಂಜಿನಿಯರ್ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಎಷ್ಟು ಪ್ರಮಾಣದ ಕೆಲಸ ಆಗಿದೆ ಅನ್ನೋದನ್ನ MB ರೆಕಾರ್ಡ್ ಮಾಡ್ತಾರೆ, ಅದನ್ನು ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. FTO ಪ್ರತಿ ಅಂತಂದ್ರೆ ಯಾರ್ಯಾರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಷ್ಟೆಷ್ಟು ಕೂಲಿ ಹಣ ಅಥವಾ ಸಾಮಗ್ರಿ ಹಣ ಪಾವತಿ ಆಗಿದೆ ಅನ್ನೋದಕ್ಕೆ ಒಂದು FTO ಪ್ರತಿ ಅಂತ ಕರಿತೀವಿ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಇನ್ನು ಹಂತವಾರು ಫೋಟೋಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ. ಹಂತವಾರು ಫೋಟೋ ಅಂತಂದ್ರೆ ಕಾಮಗಾರಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಜಾಗ ಯಾವ ರೀತಿ ಇದೆ, ಕಾಮಗಾರಿ ನಡೀತಿರುವಂಥ ಸಂದರ್ಭದಲ್ಲಿ ಮತ್ತೆ ಕಾಮಗಾರಿ ಮುಕ್ತಾಯ ಆದ್ಮೇಲೆ ಜಾಗ ಯಾವ ರೀತಿ ಇದೆ ಅನ್ನೋದಕ್ಕೆ ಹಂತವಾರು ಫೋಟೋಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಹಾಜರಾತಿ ಪಟ್ಟಿ ಚಲನ ಪ್ರತಿ ಅಂತ ಕರಿತೀವಿ, ನಿರ್ವಹಣೆ ಆಗಿರುತ್ತದೆ. ಮುಕ್ತಾಯಗೊಂಡ ಕಾಮಗಾರಿಗಳಲ್ಲಿ ಇಂಜಿನಿಯರ್ ದೃಢೀಕರಣ ಹಾಕಿ ಮುಕ್ತಾಯ ವರದಿಗಳನ್ನು ನಿರ್ವಹಿಸಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. ಸಾಮಗ್ರಿ ಬಿಲ್ಲಿಗೆ ಸಂಬಂಧಪಟ್ಟಂತೆ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ತುಲನಾತ್ಮಕ ತಕ್ಕೆ, ಸಾಮಗ್ರಿ ಸರಬರಾಜು ಆದೇಶ ಮತ್ತೆ ಓಚರನ್ನು ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ರಾಯಲ್ಟಿ ಮೊತ್ತ ಅಂತ ಕರಿತೀವಿ, ಅಂದ್ರೆ ಇದರಲ್ಲಿ ಏನು ಜಲ್ಲಿ ಆಗಿರ್ಬೋದು, ಈ ರೀತಿ ಸ್ಥಳೀಯವಾಗಿ ಏನು ಸಾಮಗ್ರಿಗಳು ಸಿಗುತ್ತೆ ಅದು ರಾಯಲ್ಟಿ ಮೊತ್ತ ಅಂತ ನಾವು ಕರಿತೀವಿ. ಅದು ಸರ್ಕಾರದ ನಿಗದಿತ ಖಾತೆಗೆ ಜಮಾ ಮಾಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಎಲ್ಲಾ ಕಾಮಗಾರಿಗಳಿಗೂ ಸಹ ಚೆಕ್ ಮೆಜರ್ಮೆಂಟ್ ಆಗಿರುತ್ತದೆ. ಇನ್ನು 1 ರಿಂದ 7 ರಿಜಿಸ್ಟರ್ ಅಂತ ಕರಿತೀವಿ, ಅಂದ್ರೆ ಉದ್ಯೋಗ ಚೀಟಿ ಅರ್ಜಿ ವಹಿ, ನೋಂದಣಿ ವಹಿ, ಉದ್ಯೋಗ ಚೀಟಿ ವಿತರಣಾ ವಹಿ, ಕುಟುಂಬವಾರು ಉದ್ಯೋಗ ರಿಜಿಸ್ಟರು, ನಡವಳಿ ಪುಸ್ತಕ, 1 ವರ್ಷದ ಅವಧಿಯಲ್ಲಿ ಯಾರ್ಯಾರು ಕೆಲಸಕ್ಕಾಗಿ ಬೇಡಿಕೆಗಳನ್ನು ಸಲ್ಲಿಸಿದರೆ ಕೂಲಿ ಪಾವತಿ ರಿಜಿಸ್ಟರು, ಕಾಮಗಾರಿ ವಹಿ, ಆಸ್ತಿ ರಿಜಿಸ್ಟರು, ದೂರು ವಹಿ, ಸಾಮಗ್ರಿ ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ಇದೆಲ್ಲವೂ ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕ ನಿರ್ವಹಿಸಿರುತ್ತಾರೆ. ಸಾಮಾಜಿಕ ಪರಿಶೋಧನಾ ನಡವಳಿ ಪುಸ್ತಕ ನಿರ್ವಹಿಸಿರುತ್ತಾರೆ. ಡೈನಾಮಿಕ್ ವಾಲ್ ಇರುತ್ತದೆ ಮತ್ತೆ ದೂರು ಪೆಟ್ಟಿಗೆನ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಣೆಯನ್ನ ಮಾಡಿರ್ತಾರೆ. ಇನ್ನು ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೀಲನೆ ಸಂದರ್ಭದಲ್ಲಿ ಗ್ರಾಮಸ್ಥರು ನಮಗೆ ಮಾಹಿತಿನ ನೀಡಿರ್ತಾರೆ.